ನಮಸ್ಕಾರ, ಗುಡ್ ಮಾರ್ನಿಂಗ್. ದಿನಾಂಕ 18th ಮಾರ್ಚ್ ಅಂದ್ರೇನು, ನಿನ್ನೆ 17th ನಮ್ಮ RCB ಫಸ್ಟ್ ಎವರ್ ಟೈಟಲ್ ಗೆದ್ದಿದ್ದಾರೆ ನೋಡಿ. ಲಾಸ್ಟ್ ಓವರಲ್ಲಿ ಲೀಡರ್ ಅಥವಾ ಕಾಲರ್ ಆಗಿದೆ ಅಂತ ಭರತ್ ಚಿಪ್ಪಿ ನಮ್ಮ ಜೊತೆ ಇದ್ದಾರೆ. ಇಬ್ಬರೂ ಇವಾಗ ಏರ್ಪೋರ್ಟಲ್ಲಿ ಕೂತಿದ್ದೀವಿ. ಫ್ಲೈಟ್ಗೆ ಟೇಕ್ ಆಫ್ ಮುಂಚೆ ಒಂದು ವೀಡಿಯೋ ಮಾಡೋಣ ಅಂತ. ಚಿಪ್ಪಿ ಅವರು ನಿನ್ನೆ ರಾತ್ರಿ ನಮ್ಮ ಜೊತೆ ಇರಲಿಲ್ಲ, ಅವರ ಫೀಲಿಂಗ್ಸ್ನ ಶೇರ್ ಮಾಡೋದಕ್ಕೆ. ಸೊ ಚಿಪ್ಪಿ, ನೀನು ಮೈಕ್ ಹಿಂದೆ ಇದ್ದೆ. RCB ಫಸ್ಟ್ ಎವರ್ ಟೈಮ್ ಒಂದು ಟೈಟಲ್ನ ಗೆದ್ದಿರೋದು ಆ್ಯಸ್ ಎ ಫ್ರಾಂಚೈಸಿ. ನೀನು ಎಷ್ಟು 2019 ಮಾಡ್ತಾ ಇದೆಯಾ ಕಾಮೆಂಟ್ಸ್ ಅನಿಸಿದ್ದು ನನಗೆ. ಸೊ ಈಗ 2024 RCB ಬಗ್ಗೆ ಒಂದು ಫೈನಲ್ ಗೆದ್ದ ಮೇಲೆ ಮಾತಾಡೋಕ್ಕೆ ಅವಕಾಶ ಸಿಕ್ತು. ಹೆಂಗಿತ್ತು ಫೀಲಿಂಗ್? ಏನು ಗೊತ್ತಾ, ಅದೇನೋ ಜನರಿಗೆ ಮ್ಯಾಚ್ ಆಡ್ಬೇಕಾದ್ರೆ ಈ ಥರ ಟೆನ್ಷನ್ ಇರಲ್ಲ ಜಾನೆ. ಆ ಕಾಮೆಂಟ್ರಿ ಶುರು ಮಾಡಿದಾಗ ಹತ್ರ ಬರ್ತಾ ಇದ್ವಲ್ಲ, ಹತ್ರನೂ ಇತ್ತು, ಏನೋ ಗುಡು 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 ಅಂತ ಇದೆ ಮೈಯೆಲ್ಲ. ಒಂದೊಂದಿದು ಏನಿದೆ ನಂಟು ಅಂತ ಅರ್ಥ ಆಗಲಿಲ್ಲ ಫಸ್ಟ್. ಆಮೇಲೆ ಗೆದ್ದ ಮೇಲೆ ಗೊತ್ತಲ್ಲ, ಈ ಸಲ ಕಪ್ ನಮ್ದಾಯ್ತು ಅಂತ ಹೇಳ್ಬಿಟ್ಟೆ. ನನಗೆ ಏನು ಫೈನಲಿ ಸಿಕ್ತಲ್ಲಪ್ಪ ಅಂತ 2008 ಕಾಯ್ತಾ ಇದ್ದಿದ್ದು, ಕೊನೆಗೂ ಸಿಕ್ಕಿದೆ ಅಂತ. ಬಟ್ ಇವಾಗ ಇನ್ನೂ ಮುಗ್ದಿಲ್ಲ ಕೆಲಸ. ಈಗ ಇನ್ನೊಂದು ಬರೋಂಗೆ ಈಗ ಎಕ್ಸ್ಟ್ರಾ ಪ್ರೆಷರ್ ಹಾಕ್ಬಿಟ್ಟಿದಾರಲ್ಲ ಈಗ ಒಂಥರ. ಅಲ್ಲ, RCBಗೆ ಅದೇನೋ ಹೇಳ್ತಾರಲ್ಲ, ಒಂದು ಸ್ವಲ್ಪ 7.5 ಇತ್ತು, ಇವಾಗ ಅದು ಹೊಟ್ಟೋಗಿದೆ, ರೆಡಿ ಆಗಿದ್ದಾರೆ ಅವರು. ಗುಡ್ ಟೈಮ್ಸ್ ಐ ಹೇಡ್ ಅಂತ ಹೇಳ್ಬೋದು. ಯಾಕಂದರೆ ಈ ಫ್ರಾಂಚೈಸಿ ಶುರುವಾಗಿದ್ದೆ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ, ನಿಮ್ಮ ಬ್ರ್ಯಾಂಡ್. ಹೌದು, ನಾನು ಅದೇ ಟೈಮ್ಗೆ ಸೇರ್ಕೊಂಡಿದ್ದಲ್ಲ ಬೇರೆ. ಬಟ್ ಅದು ಆ ಟೈಮ್ಸು ಇನ್ನು ಜಸ್ಟ್ ಇವಾಗ 2024 ನಾವು ನೋಡ್ತಾ ಇರೋದು. ಯಾವ ಥರ ಇತ್ತು ಜರ್ನಿ ಗುರು RCB ಈ ಸೀಸನ್? ಅಫ್ಕೋರ್ಸ್ ನೀನು ಬಂದು ಎಲಿಮಿನೇಟರ್ ಮತ್ತು ನಾಕೌಟ್ಗೆ ಇದು ಫೈನಲ್ಸ್ಗೆ ಜಾಯಿನ್ ಆಗಿದ್ದು, ಬಟ್ ಕ್ಯಾರೆಕ್ಟರ್ ತೋರಿಸಿದಂತ ಆ್ಯಕ್ಟಿಂಗ್ ಇದು ಸಕ್ಕದಾಗಿತ್ತು. ಅಂದರೆ ನಾನು ಅನ್ನಿಸ್ತಾ ಇದ್ದಿದ್ದು ಮ್ಯಾಚ್ಗಳು ನೋಡ್ತಾ ಇದ್ದಾಗ, ಏನಿದು ಒಂದು 3 ಜನದ ಮೇಲೆ ಡಿಪೆಂಡ್ ಆಗ್ತಾ ಇದೆ ಬ್ಯಾಟಿಂಗ್ ಲೈನಪ್ಪು. ಬಿಗ್ ಹಿಟರ್ಸ್ ಹೊಡಿತಾ ಇದ್ದರೆ ಮೇಲ್ಗಡೆ ರನ್ ಬರದೇ ಇದ್ದರೆ ಯಾರು ಇವಲ್ಲ, ಕೊನೆಗೆ ಚೇಸ್ ಮಾಡೋದಿರ್ಬೋದು, ಟೋಟಲ್ ಹಾಕೋದಿರ್ಬೋದು ಅಂತಿತ್ತು. ಬಟ್ ಕೊನೆಗೆ ನೀವು ನೋಡಿದ್ರೆ ಆ್ಯಸ್ ಎ ಟೀಮ್ ಕ್ಯಾಪ್ಟನ್ಸಿ ಸಕ್ಕತ್ತಾಗಿತ್ತು. ಬೌಲಿಂಗ್ ಚೇಂಜಸ್ ಯಾವ ಥರ ಮಾಡಿಸಿದ್ದೆವು, ಡೆತ್ ಓವರ್ಸಲ್ಲಿ ನಂಬಿಕೆ ಇಟ್ಟು ಆಶಾ ಮ್ಯಾಚ್ ಗೆಲ್ಸಿದ್ದು ಬಂದೆವು. ಅದು ಒಂದರಲ್ಲಿಂದ ಸೋತರು. ಅದರಿಂದ ಇದ್ದರೆ ಆ ಇನ್ನಿಂಗ್ಸ್ ನೋಡ್ತಾವ್ರೆ, ರಿಚಾ ಘೋಷು ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಲಿಸ್ಬೇಕಾಯ್ತು. ಆ ಥರ ಬ್ಯಾಟ್ ಫ್ಲೋ ಅನ್ಬಿಲಿಯಬಲ್ ಆಗಿತ್ತು. ಹಿಟ್ಟಿಂಗು ಎಲಿಸ್ಪೇಡಿ ಆಡ್ದಂಥ ರೀತಿ ಫುಲ್ ಆ್ಯಸ್ ಎ ಟೀಮು ಸಕ್ಕತ್ತಾಗ. ಶ್ರೇಯಾಂಕ ಪುಟ್ಟಿ ಬಗ್ಗೆ ಮಾತಾಡ್ಬೇಕಲ್ಲ ಗುರು, ನಾವು ಮನೆ ಮಗಳು. ಏನು ಗೊತ್ತಾ ಜಾನಿ, ಆ ರಿಲೀಸೇ ಖುಷಿ ಆಗತ್ತೆ ನೋಡೋಕ್ಕೆ. ಆಫ್ಟರ್ ಲಾಂಗ್ ಟೈಮ್ ಈಗ ಟೆಸ್ಟ್ ಮ್ಯಾಚಲ್ಲಿ ನೇತನ್ ಲಯನ್ ಅವ್ರನ್ನ ನೋಡೋದು ಖುಷಿ ಆಗುತ್ತೆ ಅಂತ. ಏನು ಹಿಂಗೆ ಬರುತ್ತಲ್ಲ ಆಸ್ಟಿನ್ ರಿಲೀಸ್ ಈ ಥರ ಅಶ್ವಿನ್ ಫ್ಲೈಟ್ ಡೆಲಿವರಿ ಆಗಿದಾಗ ಡ್ರಿಫ್ಟ್ ಆಗಿ ತಿರುಗಕ್ಕೆ ನೋಡಿ, ಆ ಥರ ಅಮೇಝಿಂಗ್. ಒಂಥರ ಕನ್ಸಿಸ್ಟೆನ್ಸಿ ಆ ಲೈನಲ್ಲಂತೂ. ಫಸ್ಟ್ 2 ಮ್ಯಾಚು ಇವ್ರಿಗೇನೆ ಎದ್ವತ್ತಗೂ ಒದಗಿರುತ್ತೆ. 10.5 ಏನು ಎಕಾನಮಿ ಇರುತ್ತೆ. ಅವಾಗೇನು ಗೊತ್ತಾ, ಜೋರಾಗಿ ಯಾರು ಹಾಕಕ್ಕೆ ಟ್ರೈ ಮಾಡ್ತಾಯಿದ್ರು, ಓವರ್ ಪಿಚ್ ಆಗ್ತಾಯಿತ್ತು. ಬಟ್ ಇಂಜುರಿ ಆಯಿತು, ಹೇರ್ ಲೈನ್ ಫ್ರಾಕ್ಚರ್ ಲಿಟಲ್ ಫಿಂಗರ್ಸ್ಗೆ. ಆದ್ರೂ ಆ ಬ್ರೇಕ್ ಇವ್ರಿಗೆ ಅನುಕೂಲ ಮಾಡಿದೆ. ನನ್ನ ಸ್ಟ್ರೆಂತ್ ಏನು, ನನ್ನ ಒರಿಜಿನಲ್ ಬೌಲಿಂಗ್ ಏನು, ನಿಜವಾಗ್ಲೂ OG ಥರನೇ ಬಂದಿದ್ದರು ವಾಪಸ್ 100%. ಎಲ್ಲ ಮಾತಾಡಿರ್ತಾರೆ. ಪ್ಲಸ್ ಏನು ಗೊತ್ತಾ, ಬ್ರೇಕು ಒಂದೊಂದ್ಸತಿ ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಆಗುತ್ತೆ. ಈಗ ನೋಡಿ, ಎನಿ ಕ್ರಿಕೆಟರ್ ರನ್ ಬರ್ದಿದೆ, ಸುಮ್ಮನೆ ಒಂದು ಮ್ಯಾಚ್ ಅವ್ರ ಮೇಲೆ ಎಷ್ಟು ಕೊಟ್ಟ ಮೇಲೆ ಥಾಟ್ಸು ಕರೆಕ್ಟಾಗಿ ಮ್ಯಾಚ್ ಬಗ್ಗೆನೇ ಓಡೋಕ್ಕೆ ಶುರು ಆಗುತ್ತೆ. ಟೀಮ್ ಜೊತೆ ಕೂತ್ಕೊಂಡಾಗ ಸ್ಟಾರ್ಟ್ ಥಿಂಕಿಂಗ್ ಕ್ರಿಕೆಟ್ ಎಲ್ಲ ಐಡಿಯಾಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವ್ರ ಒರಿಜಿನಾಲಿಟಿ ಮರಿಬಾರ್ದು. ಅವ್ರು ಕ್ಲಾಸಿಕ್ ಆಫ್ ಸ್ಪಿನ್ನರ್ ಅಂತ ಆ್ಯಕ್ಷನ್ ಇದೆ. ಆಮೇಲೆ ನನಗೆ ಇಷ್ಟ ಆಗಿದ್ದು ಏನು ಗೊತ್ತಾ, ಆ ಬೀಳ್ ಆಮೇಲೆ ಬಿಗ್ ವಿಕೆಟ್ ಗುರು ಯಾರ್ದು, ಮೆಗ್ಲಾನಿಂಗ್ ವಿಕೆಟ್ ತಗೊಂಡಿದ್ರು. ಸೆಕೆಂಡ್ ಟೈಮ್ ಅವರು ಔಟ್ ಮಾಡಿರೋದು. ಮೆಗಾ ಸ್ಟಾರ್ ಪ್ಲೇಯರ್, 5 ವರ್ಲ್ಡ್ ಕಪ್ ಗೆದ್ದಿರೋ ಅಂತ ಅವರು ಕ್ಯಾಪ್ಟನ್ನು. ಪಾಪ ಅವ್ರದ್ದು ಎಮೋಷನ್ಸೇ ಹೇಳ್ತಾ ಇದ್ದಲ್ಲಿ ಕೊನೆಗೆ. ಎಂಥ ಸ್ಟಾರ್ಟ್ ಇದ್ದು ಈ ಮ್ಯಾಚ್ ಕಳ್ಕೊಂಬಿಟ್ಟಲ್ಲ, 2 ಸತಿ ಫೈನಲ್ಸ್ ಇಟ್ಕೊಂಡ್ವಿ ಅಂತ. ಪಾಪ ಕಣ್ಣಲ್ಲಿ ನೀರು. ಎಂಥ ಕ್ರಿಕೆಟರ್ಗಾದರೂ ಆ ಥರ ಆಗತ್ತೆ. ಅದೇ ಕಾಂಟ್ರಾಸ್ಟ್ ಈ ಕಡೆ ಸೆಲೆಬ್ರೇಷನ್ಸು, ಎದ್ದು ಕುಣಿತಾ ಇದ್ದಾರೆ ಜನ ಒಂದೇ ಅಲ್ಲ, ಪ್ಲೇಯರ್ಸಿಗೆ ನಂಬಕ್ಕೆ ಆಗ್ತಾ ಇರೋದು. ನಾವು ಮೋಸ್ಟ್ ಪ್ರಾಬ್ಲಿ ಸ್ಮೃತಿ ಮಂದಾನ ನನ್ನ ಪ್ರಕಾರ ಟ್ರೋಫಿ ಹಿಡ್ಕೊಳ್ಳೋ ತನಕ ಮೋಸ್ಟ್ಲಿ ಆ ನಂಬಿಕೆ ಬಂದಿರೋಲ್ಲ. ಇಲ್ಲ, ಅವ್ರು ಹೇಳಿದ್ರಲ್ಲ, ನಂಗೆ ಇನ್ನೂ ಅರ್ಥನೇ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಇವಾಗ ನನ್ನ ಪ್ರಕಾರ ನಾಳೆ ನಡೆಯೋವಂಥ ಒಂದು ಅನ್ಬಾಕ್ಸ್ ಈವೆಂಟ್ಗೆ ಟಿಕೆಟ್ಗೆ ಬಾಕ್ಸಿಂಗ್ ಆಗುತ್ತೆ ಅಂತ. ಸೋಲ್ಡ್ ಔಟ್ ಆಲ್ರೆಡಿ. ಏನೋ ಇನ್ಫ್ಲೂಯೆನ್ಸ್ ಮಾಡಿ ಟಿಕೆಟ್ಗೆ ಕೊಡಿಸು. ಏನು ಇನ್ಫ್ಲೂಯೆನ್ಸ್ ನಿಮಗೆ ಜಾಸ್ತಿ ಪರಿಚಯ ಹೋಗೋಗಿ ಹೊಡಿತಾನೆ. ಈ ಥರ ಕೇಳಿದಾಗೆಲ್ಲ ನನ್ನ ಮೇಲೆ ಹಾಕ್ಬಿಡೋದು ಕಳ್ಳ ಈಗ. ಬಟ್ ಫ್ಯಾನ್ಸ್ಗೋಸ್ಕರ ಆದರೂ ಇದು ಗೆಲ್ಲಬೇಕಾಗಿತ್ತು. ಗೆದ್ದಿಯಾರ ಫ್ಯಾನ್ಸ್ ಅವರ ಖುಷಿಗೆ ಇವತ್ತು ಏನೇನೇ ಇಲ್ಲ ಬಿಡು. ಅಷ್ಟೇ. ಈಗ ಅನ್ಬಾಕ್ಸ್ ಇವೆಂಟ್ ಹೇಳಿದ್ರಲ್ಲ, ನೀರು ಹೆಂಗೆ ರುಚಿಗೆ ಇರ್ತಾರೆ ಅಂತ ಮೆಂಚಾತಾಗಿರುತ್ತೆ. ಫ್ಯಾನ್ಸು ಪಾಪ ಏನೋ ನಾನೇ ಒಂದು ಮ್ಯಾಚ್ ಅಂತೂ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂದರೆ, ಕಾಮೆಂಟ್ರಿ ಗ್ರೌಂಡಿಂದ ಮಾಡ್ತಾ ಇದ್ದೆ. ಅಂದರೆ ನಾವೆಲ್ಲ ಟರ್ನ್ಸ್ ತೊಗೊಂಡು ಮಾಡ್ತಾ ಇದ್ವಲ್ಲ. RCB ಮ್ಯಾಚ್ ಗ್ರೌಂಡಲ್ಲಿ ಆಯಿತಾ, ಸೋತೋಗ್ಬಿಟ್ಟಿದ್ದಾರೆ ಮ್ಯಾಚ್. 24 ರನ್ ಬೇಕು 2 ಬಾಲಲ್ಲಿ. ಆದರೂ ಒಂದು ಫುಲ್ ಸ್ಟ್ಯಾಂಡ್, ಒಂದು 10-50 ಸಾವಿರ ಜನ ಕಿರ್ಚಾಡ್ತಾರೆ RCB. ಇದಕ್ಕಿಂತ ಇನ್ನೇನು ಅಲ್ಲ, ರೊಚ್ಚೋ ಗೊತ್ತಿಲ್ಲ. ಬಟ್ ಚಿಪ್ಪಿ
ನಿನಗನ್ಸ ನಾವೆಲ್ಲ ನಾನು ವಿಜಿ ಮತ್ತು ಒಬ್ಬರು ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಒಂದು ಇದು ದೊಡ್ಡ ಚರ್ಚೆನೇ ಮಾಡಿದ್ವಿ ವೈ RCB ಅಂತ, ಯಾಕೆ ಈ ಥರ ಬ್ರ್ಯಾಂಡ್ ಒಂದು ಟೈಟಲ್ಗೆ ಎಂದೇ ಇದ್ರು ಅಂತ. ಸುಮಾರು ಪ್ರಶ್ನೆಗಳು, ಸುಮಾರು ಉತ್ತರಗಳು ನಮ್ಗೆ ಸಿಕ್ಕಿದ್ದೇನು ಅಂದರೆ, ಒಂಥರ ಕ್ಲಾಸ್ ಬ್ಯಾಟ್ಸ್ಮನ್ಗಳು, ವಿರಾಟ್ ಕೊಹ್ಲಿ ಇರೋದ್ರಿಂದ, KL ಇರೋದ್ರಿಂದ, ABD ಇರೋದ್ರಿಂದ ಆ ಥರ ಫ್ಯಾನ್ ಫಾಲೋಯಿಂಗ್ ಅಂತ ಮಾತಾಡಿದ್ರು. ಬಟ್ ಬ್ರದರ್, ಈ ವುಮೆನ್ಸ್ ಟೀಮಲ್ಲಿ ನಾವು ಅವ್ರು ಯಾರನ್ನೂ ನೋಡಲಿಲ್ಲ. ಬಟ್ ಸ್ಟಿಲ್ ಸೇಮ್ ಜಾಮ್ ಪ್ಯಾಕ್ಡ್ ಅದೇ ಥರ ರೇಜು RCB ಫ್ಯಾನ್ಸಿಂದ ವುಮೆನ್ಸ್ ಟೀಮ್ ಇರೋದು. ಸೊ ಆ RCB ಅನ್ನೋದ್ರಲ್ಲೇ ಏನೋ ಒಂದು RBC ಇದೆಯಾ, WBC ಇದೆಯಾ ನನ್ನ ಪ್ರಕಾರ ಅನ್ಸೋದು ಇದು ರಿಲೇಟೆಡ್ ಟೀಮ್ ಅಲ್ಲ. ನೀವು ಯಾವುದೇ ಟೀಮ್ ಕರ್ಕೊಂಬರ್ಲಿ ಎಲ್ಲಿ ಅಲ್ಲಿ RCB ಅಂತ ಇದ್ದಾಗ ಬಂದೇ ಬೇಕಾದ್ರೆ ಮೋಸ್ಟ್ ಪ್ರಾಬ್ಲಿ ಆ ಬೆಂಗಳೂರಿಗಿರೋ ಕನೆಕ್ಷನ್ ಅಲ್ಲ. ಲವ್ ನಾವು ಏನೇ ಆಗಲಿ ಬಿಟ್ಕೊಡಲ್ಲ ಈ ಟೀಮ್. ಮ್ಯಾನ್ ಯುನೈಟೆಡ್ ಥರ ಇದು ವುಮೆನ್ ಯುನೈಟೆಡ್ ಆಗೋ ಸಾಧ್ಯತೆ ಇದೆಯಾ? ಇದು ವುಮೆನ್ ಯುನೈಟ್ ಮಾಡಿ ಗೆಲ್ಸ್ಬಿಟ್ರೆ ಇನ್ನೂ ಪ್ರೋತ್ಸಾಹಿಸಿ ಹೆಂಗಿರುತ್ತೆ. ಅಲ್ಲ, ಮ್ಯಾನ್ ನಂಬರ್ಸ್ ನೋಡ್ತಾ ಇದ್ದೆ, 650 ಮಿಲಿಯನ್ ಫಾಲೋಯರ್ಸ್ ಇದ್ದಾರಂತೆ. ಯಾವುದೇ ಒಂದು ಸ್ಪೋರ್ಟಿಂಗ್ ಕ್ಲಬ್ಗೆ ಅವ್ರದ್ದೇ ಎಷ್ಟಿರೋದು. ಪ್ರಾಬ್ಲಿ RCB ಯಾಕೋ ಆ ರೈಲ್ ಹೋಗೋದು ಕಾಣುತ್ತೆ ಅಂತ ಕಾಣ್ತಾ ಇರ್ಬೋದು. ವಿತೌಟ್ ಟೈಟಲ್ಲೇ ಈ ಥರ ಇತ್ತು ಫಾಲೋಯಿಂಗ್. ನೀನು ಟೈಟಲ್ ಬಂದ್ಮೇಲೆ ಹೆಂಗೆ? ಅಷ್ಟೇ ನಮ್ದು ಇನ್ನು ಹಿಡಿಯೋಕ್ಕಾಗಲ್ಲ ಅವಾಗ. ಅಲ್ಲ ಚಿಬ್ಲಿ, ಇನ್ನೊಂದು ಏನು ಗೊತ್ತಾ ತಮಾಷೆ, ಈ ಬೆಂಗಳೂರು ಅಂತ ನಾಳೆ ನೇಮ್ ಚೇಂಜ್ ಆಗುತ್ತೆ. ಈ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ಗೆ ಒಂದು ಟೈಟಲ್ ಅಟ್ಲೀಸ್ಟ್ ಕ್ಲೋಸ್ ಆಗಿ ಮುಂಚೆ ಬಂದಿದೆ ಅಲ್ವಾ? ಚೆನ್ನಾಗಿದೆ. ಬೆಂಗಳೂರು ಅಂತೇಳಿ ಲೆಕ್ಕ ಎಲ್ಲ ಚೇಂಜ್ ಆಗ್ಬಿಟ್ರೆ ನೋಡೋಣ. ಇವಾಗ ಬರೀ ಬೆಂಗಳೂರು ಅಂತ ಚೇಂಜ್ ಮಾಡ್ತೀನಿ ಅಂತ ಇದ್ದಂಗೆ ನಮ್ಮ ಫಾರ್ಚೂನ್ಸ್ ಚೇಂಜ್ ಆಗಿ, ಚೇಂಜ್ ಆದ್ಮೇಲೆ ಹೆಂಗಿರುತ್ತೆ? ಅಮೇಝಿಂಗ್ ಅಲ್ವಾ? ಇವರು ಗೆದ್ದರೆ 2 ಟೈಟಲ್ ಒಂದೇ ವರ್ಷದಲ್ಲಿ. ಮೋಸ್ಟ್ಲಿ ಜನ ಹುಚ್ಚಿಗೆದ್ದು ಬೆಂಗಳೂರು ಕ್ಲೋಸ್ ಆದ್ರೂ ಆಯ್ತು. ಅಲ್ಲ, ಇವಾಗ KGF ಚಾಪ್ಟರ್ 1 ಆಗಿದೆ. KGF ಚಾಪ್ಟರ್ 2 ಶುರುವಾಗಬೇಕು ಇವಾಗ. ಅದೇ ಥರ ಧಮಾಕ ಮಾಡಬೇಕು ನಮ್ಮ KGF ಜೋಡಿ ಅಂತ ಹಾರೈಸ್ತಾ ಚಿಪ್ಲಿ ಅವರು ಎಂಜಾಯ್ ಮಾಡಿದ್ದಾರೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ನಿನ್ನೆ ಅಂತ ಅನ್ಕೋತೀನಿ. ಇವತ್ತು ಕೂಡ ಎಂಜಾಯ್ ಮಾಡ್ತಿರ್ತೀರಾ, ಮೆಲ್ಕ್ ಹಾಕ್ತೀರಾ ಅಂತ ಯೋಚನೆ ಮಾಡ್ತಾ ಈಗ ಏರ್ಪೋರ್ಟಿಂದ ಎಲ್ಲಿ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಟರ್ಮಿನಸ್ ಮುಂಬೈಯಿಂದ ಕನ್ನಡಕ ಹಾಕೊಂಡು ಹಾಂ ಫ್ಲೈಟಲ್ಲಿ ನಿದ್ದೆ 33,000 ಫೀಟಲ್ಲೂ ನಿದ್ದೆ ಮಾಡೋ ಅಂತ ವ್ಯಕ್ತಿ ಇವರು. ನಾನು ನಮ್ಮ GKಗಿನ್ ಬೆಟ್ರ್ ಗೊತ್ತಾ? GK ಇದುವರೆಗೂ ಟೇಕ್ ಆಫೇ ನೋಡಿಲ್ಲ. ಅದಕ್ಕೆ ಮುಂಚೆನೇ ನಿದ್ದೆ ಹೊಡ್ಬಿಟ್ಟಿರ್ತಾರೆ. ಅವ್ರಿಗೆ ಏನು ಗೊತ್ತಾ, ಪ್ರಾಬ್ಲಿ ಏರೋಪ್ಲೈನ್ ತೊಟ್ಲಿದ್ದಂಗೆ, ತೊಟ್ಲಲ್ಲಿ ಮಕ್ಕಳು ಹಾಕಿದ್ರೆ ಮಲ್ಕೊಂಡ್ಬಿಡ್ತಾರಲ್ಲ. GKನ ನೀನು ಈ ಫ್ಲೈಟ್ ಸೀಟಲ್ಲಿ ಹಾಕಿದ್ರೆ ತಾಚಿ ಮಾಡ್ಕೊಂಡ್ಬಿಡುತ್ತೆ. ಲಾಲಿ ಆಡೋದೇ ಬೇಡ, ಅಲ್ಲಿ ಏನೋ ಅಷ್ಟು ಅನೌನ್ಸ್ ಮಾಡ್ತಾರಲ್ಲ ಹಿಂಗೆ ಮುಂಚೆನೇ ನಿದ್ದೆ. ಅಲ್ಲ, ವೇರ್ ದ ಮಾಸ್ಕ್ ಅಂತ ಇದ್ದಾಗ ಇವ್ರು ಹಂಗೆ ಹಿಂಗೆ ಅಂತ ಮುಸ್ಕ್ ಹಾಕೋತಾರೆ. ಅವ್ರ ಮಾಸ್ಕ್ ಅಂದ್ರೆ ಇವ್ರು ಮುಸ್ಕು. ನಮ್ಮ GK ಬಿಡ, ಅವರೊಂಥರ ಕ್ಯಾರೆಕ್ಟರ್. F ಫಾರ್ ಅನಿಲ್ ಅಂತಾನೆ ಹೇಳ್ಬೇಕು, C ಫಾರ್ ಚಿಪ್ಲಿ, B ಫಾರ್ ಭರದ್ವಾಜ, ABC ನಮ್ಮ ಹತ್ರನೇ ಇದೆಯಲ್ಲೂ. ಓಕೆ, ಟಾಟಾ ಬಾಬಾ ಹೇಳ್ತೀವಿ. ಜೈ ವಿಜಯ ಕರ್ನಾಟಕ ಮತ್ತೆ ನೋರ್ಪಣ.